ಹೋಗ್ತೀವಿ ಅಂತನ ಹೋದ್ರಮ್ಮ. ಎಲ್ಲ ಅಡುಗೆ ಮಾಡಿಕ್ಕಿದ್ಲು. ಒಂದಿಟ್ಟು ಉಂಡು ಹೋದ್ರು ಬತ್ತೀವತ್ತೆ ಈಗ ಅಂತನ ಕರ್ಕೊಂಡು ಹೋದ್ಲು ರಮೇಶನ್ನ. ಅದಕ್ಕೆ ಹೋಗಿ ಜಾಗ ಬರ್ರಪ್ಪ ಅಂತಂದೆ. ಹೌದಾ, ಹಂಗಾದ್ರೆ ಸಂಪಿಗೆ ಬಂದಾಗಿಂದ ನಾನು ನಿನ್ನ ಹತ್ರ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನು. ಓ ಕಣೆ ರಾಧಮ್ಮ, ಅವಳು ಬಂದಾಗಿಂದ ನನಗೇನು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ. ಎಲ್ಲ ಅವಳೇ ಮಾಡ್ತಾಳೆ. ಎಲ್ಲ ಅವಳೇ ನೋಡ್ಕೊಂತಾಳೆ. ಬುತ್ತಿ ಪಾತಿ ತಗೊಂಡಂಗಿದ್ರೆ ತಗೊಂಡೋಗ್ತೀನಿ ಹೇಳತ್ತೆ. ನಾನೆಲ್ಲ ನಾನು ತಂತಾಳೆ. ಕುಕ್ಕಣ ರಾಧಮ್ಮ, ಕುಕ್ಕ ಈಗಲಾಗ್ಲೇ ಬರ್ತಾರೆ ಅನ್ಸುತ್ತಾಳೆ. ಹೋಗಿ ಒಂದು ಸ್ವಲ್ಪ ತಾತಾಳೆ, 1 ಗಂಟೆ ಆಯ್ತು. ಹೌದಾ, ಸರಿ ಬರ್ಲಿ ಇರು. ನನಗೆ ಈ ಸಂಪಿಗೆನೇ ಸೊಸೆ ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತೈತಿ ಇವಳು ನೋಡ್ತಾ ಇದ್ರೆ. ಅಯ್ಯೋ, ಅವಾಗ ನಮ್ಮ ರಮೇಶ ನನ್ನ ಮಾತು ಕೇಳಲಿಲ್ಲ. ರಾಣಿನ ಹೋಗಿ ಕಟ್ಕೊಂಬಂದ. ಈಗ ನೋಡು ಅವಳಿಂದೇ ಸುತ್ತರಿತಾನೆ. ರಾಣಿ ಇವನು ಬಿಟ್ಟು ತವ್ರ ಮನೆಗೆ ಹೋಗಿ ಸೇರ್ಕೊಂಡವಳೆ. ಅವಳಿಗೇನು ಒಂದು ಈಟು ಇದಿಲ್ಲ ನೋಡಮ್ಮ. ಹೌದಮ್ಮ, ನಮ್ಮ ರಮೇಶನೇ ಆತರ ಪಟ್ಟು ಹೋಗಿ ರಾಣಿ ಮದುವೆ ಮಾಡ್ಕೊಂಡ. ರಾಣಿ ನೆಟ್ಟು ಸಂಸಾರನೇ ಮಾಡಲ್ಲ. ಬರೇ ಅಲ್ಲಿ ಇಲ್ಲಿ ಓಡಾಡ್ತಿರ್ತಾಳೆ. ಮಾತಿಗೆ ಮಾತು ಮಾತಾಡಿ ಬರೀ ಹಿಂಗೇನೆ. ಶಿಲ್ಪನ್ ಜೊತೆಗೆ ಸೇರ್ಕೊಂಡು ಕೆಟ್ಟ ಮೆಟ್ಟಿಡ್ದವಳೆ. ಈಗ ನೋಡಿದ ಅವ್ರ ಅಮ್ಮನ ಮಾತು ಕೇಳ್ಕೊಂಡು ತವ್ರ ಮನೆಗೆ ಕುಕ್ಕೊಂಡವಳು ಬಂದೇ ಇಲ್ಲ ನೋಡು. ಅಲ್ವೇ ರಾಧಾ, ಈಗ ಹೆಂಗುನು ರಾಣಿ ಬಿಟ್ಟೋಗ್ಯವಳಲ್ಲ. ಈಗ ಹೆಂಗು ಸಂಪಿಗೆನು ಇಲ್ಲೇ ಇದ್ದಾಳೆ. ರಮೇಶನ್ಗೂ ಅವಳ ಜೊತೆ ಇರೋದಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅವಳೇನೆ ನಮ್ಮ ರಮೇಶಿಗೆ ಮದುವೆ ಮಾಡಿದ್ರಿ. ಇದೇನಮ್ಮ ಹಿಂಗೆ ಹೇಳ್ತಾ ಇದ್ಯಾ? ಏನೋ ರಾಣಿ ಇದ್ದಂಗೆನೆ 2ನೇ ಮದುವೆನಾ ನಮ್ಮ ರಮೇಶಿಗೆ? ಏನೇ ಆಗುತ್ತೆ? ಏನೂ ಆಗಲ್ಲ. ಅವಳು ಬಿಟ್ಟು ಹೋಗಿ ಹೇಳ್ತಾನೆ. ಎಷ್ಟೋ ಜನ 2ನೇ ಮದುವೆ ಆಗಿಲ್ವಾ? 2 ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಿಲ್ವಾ? ಅದು ಅಲ್ಲದೆ ರಾಣಿ ಅಂಬಳು ಹೋಗಲ್ ತವ್ರ ಮನೆ ಕುಕ್ಕಂಡವಳೆ. ಅವಳು ಒಬ್ಬರಂಗೆ ಕಾಣಲ್ಲ. ಅದಕ್ಕೇನೆ ಪಾಪ ಅವಳಿಗೂ ಆಸೆ ನಮ್ಮ ರಮೇಶನ್ ಮದುವೆ ಆಗಬೇಕು ಅಂದ್ರೆ ಸಂಪಿಗೆಗೆ. ಅದಕ್ಕೆ ಮದುವೆ ಮಾಡಿಬಿಡೋಣ. ಅವರಿಬ್ರು ಒಪ್ಕೊಂಡ್ರೆ ಇವತ್ತೇ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ತಾಳಿ ಕಟ್ಟಿಸ್ಕೊಂಬಂದು ಬಿಡೋಣ. ನನಗೇನು ಹಂಗೆ ಅನ್ನಿಸ್ತೈತಮ್ಮ ಅವಳು ಬಂದಾಗಿಂದನ. ಹೌದಾ? ಅಯ್ಯೋ, ಇದಕ್ಕೆ ಸಂಪಿಗೆ ಒಪ್ಪಿಗೆಬೇಕಲ್ಲಮ್ಮ. 2ನೇ ಮದುವೆ ಒಪ್ಕೋತಾಳ ಅವಳು. ಅದು ಅಲ್ದೇನೆ ರಾಣಿಗೆ ಅನ್ಯಾಯ ಮಾಡ್ದಂಗಾಗಲ್ವಾ? ಯಾವ ಅನ್ಯಾಯನೂ ಇಲ್ಲ, ಗಿನ್ಯಾಯನೂ ಇಲ್ಲ. ಅವಳೇ ನಮಗೆ ಅನ್ಯಾಯ ಮಾಡಿ ಅಲ್ಲೋ ಕುಕ್ಕರಿಸ್ಕೊಂಡವಳೆ. ವಯಸ್ಸಾಗಿರೋ ಅತ್ತೆ ಗಂಡ ಕೆಲಸ ಮಾಡ್ತಾರಲ್ಲ ನೋಡು. ನಾನಿಂಥ ಕೆಲಸ ಎಲ್ಲ ಮಾಡಬಾರ್ದು. ಅಮ್ಮನ ಮಾತು ಕೇಳ್ಕೊಂಡು ದಿಮಾಕ್ ಮಾಡ್ಕೊಂಡು ಹೋದ್ಲಲ್ಲ ಅವಳು. ಬಿಡು, ಅವಳಿಗೇನು ಅನ್ಯಾಯ ಆಗುತ್ತೆ? ನಮಗಾಗಿರೋದು ಅನ್ಯಾಯ. ಸುಮ್ಮನಿರು ನೀನು. ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಹೌದಾ, ಸರಿ ನೋಡೋಣ ಇರು. ಅವರಿಬ್ರು ಬರ್ಲಿ. ಅವ್ರು ಏನಂತಾರೋ ಏನೋ. ಅಲ್ಲಮ್ಮ, ಮದ್ವೆ ಅಂದ್ರೆ ಏನು ಒಂದೇ ದಿವಸಕ್ಕೆ ಆಗ್ಬಿಡುತ್ತಾ? ಅಯ್ಯೋ, ಯಾಕಾಗಲ್ವೇ? ಯಾಕಾಗಲ್ಲ ಹೇಳು? 2 ನರ ತಂದು ತಾಳಿ ತಗೊಂಬಂದು ಹೋಗಿ ದೇವಸ್ಥಾನಕ್ಕೆ ಹೋಗಿ ಕಟ್ಟಿಸ್ಕೊಂಬಂದ್ರೆ ಆಯ್ತಮ್ಮ. ಅಷ್ಟೇನೆ. ಅರಿಶಿನ ಕೊಂಬೈತಲ್ಲ, ಅರಿಶಿನ ಕೊಂಬೆ ಕೊಟ್ಟಿರಾಯ್ತು. ಆಮೇಲೆ ನಿಧಾನಕ್ಕೆ ಬಂಗಾರ ತಾಳಿ ಮಾಡ್ಸೋಣ. ದೇವಸ್ಥಾನಕ್ಕೆ ಹೋಗಿ ಪೂಜಾರಿ ಇರ್ತಾರೆ. ಅವರೇನೆ ತೀರ್ಥ ಪ್ರಸಾದ ಕೊಟ್ಟು ಮಂತ್ರ ಹೇಳಿ ತಾಳಿ ಕಟ್ಟಿಸ್ತಾರೆ. ಅಷ್ಟೇ. ಹೂನರ ಏನು ಇಲ್ಲೇ ಸಿಗ್ತವೆ. ನಮ್ಮೂರಾಗೆ ಹೂನರ ಮಾಡ್ತಾರೆ. ತಗೊಂಬರೋದು ಅಷ್ಟೇ. ಏನಮ್ಮ ನೀನು ಹೇಳ್ತಾ ಇದ್ಯಾ? ಮದ್ವೆ ಅಂದ್ರೆ ಒಂದೇ ದಿವಸಕ್ಕೆ ಆಗ್ಬಿಡುತ್ತಾ? ಸರಿ ನೋಡೋಣ ಇರು, ಅವ್ರು ಬರ್ಲಿ. ನಮ್ಮ ರಮೇಶನು ಸಂಪಿಗೆ ಜೊತೆಗಿದ್ರೆ ಚೆನ್ನಾಗಿರ್ತಾನೆ. ರಾಣಿ ಜೊತೆ ಇದ್ರೆಗ ಅವ್ನ ಮಕ್ಕ ನಗುನೇ ಇರಲ್ಲ, ಹಂಗಿರ್ತಾನೆ. ಅದಕ್ಕೇನೆ ಸಂಪಿಗೆನೇ ಮದುವೆ ಮಾಡ್ಬಿಡೋಣ. ಹಿಂದೆ ಯಾಕೆ? ಸುಮ್ಮನೆ ಬಾರೋ ರಮೇಶ. ನೋಡು ರಾಧಕ್ಕ ಬಂದೇವ್ರೆ. ಏನಕ್ಕ, ಚೆನ್ನಾಗಿದೀಯಾ? ಊಟ ಮಾಡಕ್ಕಿಲ್ವಾ? ಹೂ ಕಣ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೋಗಿದ್ರಿ? ತೋಟಕ್ಕೆ ಹೋಗಿದ್ರಾ? ಏನಕ್ಕೆ ಹೋಗಿದ್ರಿ? ಅಯ್ಯೋ, ಸುಮ್ಮನೆ ಹೋಗಿದ್ದೆ ರಾಧಕ್ಕ. ಅಲ್ಲೆಲ್ಲ ನೋಡ್ಕೊಂಡು ಮಾವಿನ ಹಣ್ಣಿದ್ವು, ಕೊಟ್ಟ 1-2 ತಿನ್ಕೊಂಡು. ಹಣ್ಣು ಹಣ್ಣಾಗಿರ್ಲಿಲ್ಲ ಇನ್ನೂ, ಅದಕ್ಕೆ ಕೊಯ್ಲಿಲ್ಲ. ಅಲ್ಲಿ ನೀರು ಎತ್ತಿದ್ದ ತೋಟಕ್ಕೆ. ನಾನು ನೀರಾಗೆಲ್ಲ ಸ್ವಲ್ಪ ತಾಟಾಡ್ದೆ. ಮತ್ತೆ ಬಂದ್ವಿ ಈ ಕಡೆಗೆ. ಅತ್ತೆ ಊಟ ಮಾಡಿದ್ರಾ? ರಾಧಕ್ಕ ಊಟ ಮಾಡಕ್ಕಿಲ್ವಾ ನೀವು? ಹೂ ಕಣೆ, ನಾನು ಉಂಡೆ. ರಾಧಾ ಏನು ಬೇಡ, ಈಗಿನ ಊಟ ಮಾಡೇ ಬಂದೆ ಅಂತ ಹೇಳಿಳು. ರಾಧಾ, ಹೇಳ ವಿಷಯನ. ಅಯ್ಯೋ ಹೋಗಮ್ಮ, ನೀನೇ ಹೇಳು. ಏನತ್ತೆ ಅದು? ಏನು ವಿಷಯ? ಏನು ಇಲ್ಲ ಸಂಪಿಗೆ, ಅದು ನೀನು ಒಪ್ಪೋದಾದ್ರೆ ನೀನು ರಮೇಶನು ನಿಮ್ಮಿಬ್ರಿಗೂ ಮದುವೆ ಮಾಡೋಣ ಅಂತ ಇದ್ದೀವಿ. ಏನಂತೀರಾ? ನನಗೂ ರಮೇಶಗೂ ಮದುವೆ ಮಾಡ್ತೀರಾ? ಯಾವಾಗತ್ತೆ? ಮಾಡ್ರಿ, ನಾನೇನ ಯಾವಾಗ್ಲೂ ರೆಡಿನೇ ರಮೇಶನ್ ಮದುವೆ ಆಗಕ್ಕೆ. ನೀವೇ ಮದುವೆ ಮಾಡ್ಕೊಂಬ್ಲಿಲ್ಲ. ಅವಾಗ ಈ ರಮೇಶ ದಡ್ಡನ ಮಗ ಹೋಗಿ ರಾಣಿ ಅಂತವಳು ಮದುವೆ ಮಾಡ್ಕೊಂಬಂದ. ಈಗಲಾದ್ರೂ ನನಗೆ ರಮೇಶನ್ ಮದುವೆ ಆಗೋ ಯೋಗ ಬಂತಲ್ಲ. ಅತ್ತೆ, ಬೇಗ ಮದುವೆ ಮಾಡಿ. ಯಾವಾಗ ಮದುವೆ ಮಾಡ್ತೀರಾ? ಯಾವಾಗೇನು? ಈಗಲೇ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ತಾಳಿ ಕಟ್ಟಿಸ್ಕೊಂಬರೋಣ ಅಂತ ಅನ್ಕೊಂಡಿದ್ದೀನಿ. ರಮೇಶ, ನಿನಗೆ ಇಷ್ಟನೇನೋ? ಅಯ್ಯೋ, ನನ್ನ ಮದುವೆ ಆಗಕ್ಕೆ ಅವನು ಯಾಕೆ ಇಷ್ಟಪಡಲ್ಲ ಅತ್ತೆ? ಅವನಿಗೆ ಮೊದಲಿಂದಾನು ಇಷ್ಟ ಇತ್ತು. ಆದ್ರೆ ಆ ರಾಣಿ ಅದೇನ್ ಮಾಡಿದ್ಲೋ ಏನೋ, ಅವಳಿಂದ ಹೋಗಿ ಅವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಬಂದ. ಈಗ ಗೊತ್ತಾಗ್ತೈತೆ ಅವಳನ್ನ ಮದುವೆ ಮಾಡ್ಕೊಂಬರ್ಬಾರ್ದಾಗಿತ್ತು, ನಿನ್ನೇ ಆಗ್ಬೇಕಾಗಿತ್ತು ಅಂತ ಈಗ ತಾನೇ ಹೇಳ್ಕೊಂಬರ್ತಾ ಇದ್ದ ದಾರಿ ಉದ್ದಕ್ಕೂನು. ಈಗ ನೋಡಿದ್ರೆ ನೀವು ಅದನ್ನೇ ಹೇಳ್ತಾ ಇದ್ದೀರಾ. ರಮೇಶ ಯೋಚನೆ ಮಾಡೋದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ಸರಿಯಾಗಿ ಮ್ಯಾಚ್ ಆಗ್ತೈತೆ. ಅತ್ತೆ, ಅವನಿಗೂ ಇಷ್ಟನೇ ಈಗ ನನ್ನ ಮದುವೆ ಆಗೋಕ್ಕೆ. ಏನು ರಮೇಶ, ನಿನ್ಗೂ ಸಂಖ್ಯೆ ಮದುವೆ ಆಗಕ್ಕೆ ಇಷ್ಟನೇನೋ? ಅಮ್ಮ, ಅದು ಯಾಕೋ ಅದು ಅಂತಾನ ರಾಗ ತೆಗಿತಾ ಇದೀಯ ರಮೇಶ? ಇಷ್ಟ ಅಂತ ಹೇಳು ಅತ್ತೆಗೆ, ಈಗಲೇ ಮದುವೆ ಮಾಡಿಸ್ತಾರಂತೆ. ಹೌದಮ್ಮ, ನನಗೂ ಇಷ್ಟನೇ. ಯಾವಾಗ ಮದುವೆ? ನೋಡ್ದ ಕಳ್ಳನ್ನ?
ಮನ್ಸಲ್ಲಿ ಆಸೆ ಇಟ್ಕೊಂಡು ಹೇಳಕ್ಕೆ ಚಡ್ಪಡಿಸ್ತಾನೆ. ಯಾವಾಗ ಯಾಕೋ ಈಗಲೇ ಮದ್ವೆ ಹೋಗಿ ನೀನೇನು ಬೇಡ ಬಿಡು, ನಾನೇ ಹೋಗಿ ಹೂನಾರ ಆಮೇಲೆ ಅರ್ಶಿನ ಬೋಟು ಅದನ್ನೆಲ್ಲ ತಗೊಂಬತ್ತೀನಿ. ಹೂನಾರ ಹಾಕೊಂಡು ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಶಿನ ಕೊಂಬ ಕಟ್ಕೊಂಡು ಬಂದ್ಬಿಡೋಣ, ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಬರೋಣ. ಈಗ ಬಂಗಾರದ ತಾಳಿ ತರಕಂದ್ರೆ ಆಗಲ್ಲ ಇವಾಗ್ಲೇನೆ. ಅದಕ್ಕೆ ನೀನು ಹೋಗಿ ಬಿಳೆ ಅಂಗಿ ಬಿಳೆ ಪಂಚೆ ಉಡ್ಕೊಂಡು ಬಾ, ನಾನಲ್ಲಿ ಹೂನಾರ ತಗೊಂಡು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾರಿಗೆ ಹೇಳ್ತೀನಿ. ರಾಧಾ ಇವರಿಬ್ರು ಹೊರಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡು. ಸಂಖ್ಯೆ ನೀನೊಂದು ಸೀರೆ ಉಡ್ಕೊಂಡು ಬಾ. ಈಗಲೇ ಮದ್ವೆನಾ? ಏನಮ್ಮ ಹೇಳ್ತಾ ಇದ್ಯಾ? ಹ್ಞೂ ಕಣ. ಅಯ್ಯ ತಡ ಮಾಡೋದು ಬೇಡ, ತಡ ಮಾಡಿದಷ್ಟು ಒಳ್ಳೇದಲ್ಲ. ಶುಭ ಕಾರ್ಯ ಶುಭಸ್ಯ ಶೀಘ್ರಂ ಅಂತಾನ ಹೇಳಿಲ್ವಾ? ಹಂಗೆ ಈಗಲೇ ಮದುವೆ ಮಾಡಿಬಿಡೋದೇನೆ. ಹೋಗು ಹೋಗ್ ಸಂಖ್ಯೆ, ನೀನು ಸೀರೆ ಉಡ್ಕೊಂಬ ಹೋಗು. ರಮೇಶ ನೀನು ಪಂಚೆನ ಒಂದು ಬಿಳೆ ಶರ್ಟು ಹಾಕೊಂಬ ಹೋಗು. ಸರಿ ಅಕ್ಕ, ಆಯ್ತು. ರಾಧಮ್ಮ ಅವರಿಬ್ರನ್ನು ಹೊಡೆಸ್ಕೊಂಡು ಕರ್ಕೊಂಬ, ನಾನಲ್ಲಿ ಹೂನಾರ ತಗೊಂಡು ದೇವಸ್ಥಾನ ಹತ್ರ ಬರ್ತೀನಿ. ಸರಿ ಅಮ್ಮ, ಆಯ್ತು, ಬೇಗ ಬಾ. ರಾಧಕ್ಕ ಬರೀ ಇಲ್ಲಿ ಸ್ವಲ್ಪ ಸೀರೆ ಇಟ್ಕೊಳ್ಳಿ. ಸರಿ ಬೇಗ ಉಟ್ಕೋ. ಸಂಪಿಗೆ ನಾನು ರೆಡಿ ಆಗಿದ್ದಾಯ್ತು, ನಿಂದಾಯ್ತಾ? ಅಕ್ಕ ಆಯ್ತಾ? ಬೇಗ ಬರ್ರಿ. ಆಯ್ತು ಕಣೋ, ಆಯ್ತು, ಕರ್ಕೊಂಬಂದೆ ಇರು. ನಾನು ರೆಡಿ ರಮೇಶ, ನಡಿ ಬೇಗ. ಅತ್ತೆ ಹೂನಾರ ಮತ್ತೆ ತಾಳಿ ಎಲ್ಲ ತಗೊಂಡ್ಬರ್ತಾರೆ, ನಾವು ದೇವಸ್ಥಾನದ ಹತ್ರ ಹೋಗೋಣ. ಯಾವ ದೇವಸ್ಥಾನ ಹತ್ರ ಹೋಗೋದು? ಇನ್ಯಾವ ದೇವಸ್ಥಾನ? ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು. ಇನ್ನೇನು ಬೇರೆ ಊರ್ಗ ಹೋಗೋಕ್ಕಾಗುತ್ತೆ? ನೋಡಿದ್ಯಲ್ಲ ನೀನು ದೇವಸ್ಥಾನನ? ಹೌದಾ? ಸರಿ ಆಯ್ತು, ನೋಡಿದ್ದೀನಿ, ಚೆನ್ನಾಗೈತೆ ಅಲ್ಲೂ ಜಾಗ ಎಲ್ಲನ. ನಡಿ ಬೇಗ ಹೋಗೋಣ. ಏನಮ್ಮ ಚಂದ್ರಮ್ಮ, ಏನೋ ಹೂನಾರ ಹಣ್ಣು ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲ ತಗೊಂಡ್ಬಂದ್ಬಿಟ್ಟಿದ್ಯಾ? ಏನಮ್ಮ ಸಮಾಚಾರ? ಏನಿಲ್ಲ ಪೂಜಾರಿ, ನೀವು ಒಂದು ಮದುವೆ ಮಾಡ್ಬೇಕಾಗಿತ್ತು ನನ್ನ ಮಗುಗೂ ಮತ್ತೆ ನನ್ನ ಆದ್ನಿ ಮಗಳಿಗೂ. ನಿನ್ನ ಮಗುಗ ಏನಮ್ಮ ಹೇಳ್ತಾ ಇದೆಯಾ ಚಂದ್ರಮ್ಮ? ಅಲ್ಲ ಮದುವೆ ಆಗೈತೆ ತಾನೇ ನಿನ್ನ ಮಗುಗಾಲೇನೆ? ಆಗೈತೆ, ಆದ್ರೆ ಅವಳು ಗಂಡನ ಜೊತೆ ಇರಲ್ಲ ಅಂತ ಹೇಳಿ ತವ್ರ ಮನೆಗೆ ಹೋಗಿ ಅವಳೆ ಗಂಡನ್ ಬಿಟ್ಟು. ಅದಕ್ಕೆ ಎಷ್ಟು ದಿನ ಅಂತ ಹೇಳಿ ನನ್ನ ಮಗನು ಒಬ್ಬಂಟಿ ಆಗಿರ್ತಾನೆ ಹೇಳ್ರಿ. ಅದಕ್ಕೇನೆ ನನ್ನ ಅಜ್ಜಿ ಮಗಳು ಬಂದಿದ್ಲು, ಅವಳಿಗೂ ಆಸೆ ಇತ್ತು ಮದುವೆ ಆಗ್ಬೇಕು ಅಂತ ಅವಾಗ್ಲೇನೆ. ಆದ್ರೆ ಏನ್ ಮಾಡ್ತೀನಿ, ನನ್ನ ಮಗ ಅವಾಗ ಒಪ್ಲಿಲ್ಲ. ಈಗ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ಒಪ್ಕೊಂಡೇನೆ. ಅದಕ್ಕೆ ಮದುವೆ ಮಾಡಿ ಮುಗ್ಸೋಣ ಅಂತ ಅಷ್ಟೇನೆ. ನೀವೇ ಮುಂದೆ ನಿಂತು ತಾಳಿ ಕಟ್ಟಿಸ್ಬಿಡ್ರಿ ಬೇಗ. ಬರ್ತಾರೆ ಇವಾಗ ವಾಲ್ಟು. ಹೌದಾ? ನಿನ್ನ ಸೊಸೆ ಬಿಟ್ಟೋದ್ಲ, ಬರಲ್ವಂತ? ಇಲ್ಲ ಪೂಜಾರಿ, ಬರಲ್ವಂತೆ ಅವಳು. ನೀವು ಇನ್ನೊಂದನ ಮದುವೆ ಮಾಡ್ಕೊಳ್ರಿ, ಎರಡಾದ ಮದುವೆ ಮಾಡ್ಕೊಳ್ರಿ, ನನಗೇನಂತೆ ಅಂತ ಹೇಳಿ ದಿಮಾಕ್ ಮಾಡ್ಕೊಂಡು ಹೋಗ್ಯವಳೆ. ಅವ್ರ ಅಮ್ಮನೂ ಹಂಗೆ ಅಂದ್ಲು. ಅದಕ್ಕೆ ನಾವ್ ಯಾಕೆ ಸುಮ್ಮನೆ ಇರ್ಬೇಕು ಹೇಳ್ರಿ? ಹುಡುಗಿನೇ ಒಪ್ಕೊಂಡಿರ್ಬೇಕಾದ್ರೆ ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಇವತ್ತೇನು ಮದುವೆ ಮಾಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಕರ್ಕೊಂಡ್ ಬತ್ತಾಳೆ ಇವಾಗ ನಮ್ಮ ರಾಧಮ್ ಕರ್ಕೊ ಬತ್ತಾಳೆ. ನನ್ನ ಮಗನು ನನ್ನ ಸೊಸೆನೂ ಮದುವೆ ಮಾಡಿಸಿ ತಾಳಿ ಕಟ್ಟಿಸ್ಬಿಡ್ರಿ. ಆ ದೇವರ ಆಶೀರ್ವಾದ ಇದ್ದಂಗೆ ಆಗ್ಲಿ. ಹೌದಾ? ಸರಿ ಅಮ್ಮ, ಆಯ್ತು. ಎಲ್ಲ ಇದ್ದಾರೆ? ಬರ್ತಾರೆ ಮನೆಗೆ ಬಟ್ಟೆ ಇಕ್ಕೆಂತ ಇದ್ರು. ಅದಕ್ಕೆ ನಾನು ಇವನ್ನೆಲ್ಲ ತಾಂಬತ್ತಿನಪ್ಪ ಹೂನಾರನ, ನೀವು ಹಂಗೆ ವಾಟ್ ಬರ್ರಿ ಅಂತ ಹೇಳಿ ಬಂದೆ ನಾನು. ಬರ್ತಾರೆ ಇವಾಗ. ಅಲ್ಲಿ ಬರ್ತಾ ಇದ್ದಾರೆ ನೋಡು. ಅವರೇ ಬರ್ತಾ ಇರೋದು. ಬರೀ ರಾಧಮ್ಮ, ಜಲ್ ಕರ್ಕೊಂಬರಮ್ಮ. ಪೂಜಾರರು ಹೆಂಗೋ ಇಲ್ಲೇ ಇದ್ದಾರೆ. ಬಂದ್ರಮ್ಮ. ಬಾರೋ ರಮೇಶ, ಸಂಪಿಗೆ ಬರೀ. ಅಯ್ಯೋ ಹಾಳೆ ಜೊತೆಗೆ ಬರ್ತಾ ಇದ್ದಾರೆ ಹುಡುಗ ಹುಡುಗಿನ. ನನ್ನ ದೃಷ್ಟಿನೇ ಬೀಳುತ್ತೆ. ಬಾರೋ ರಮೇಶ ಬೇಗ. ಪೂಜಾರ್ರೆ ಇನ್ನೇನು ಬಂದ್ರಲ್ಲ ಗಂಡು ಹೆಣ್ಣು ಇಬ್ರು. ತಾಳಿ ಕಟ್ಟಿಸ್ಬಿಡ್ರಿ. ಹೂನಾರ ಹಾಕ್ಯಾರಪ್ಪ. ಸಂಪಿಗೆ ತಗ ಹೂನಾರ ಹಾಕ್ಯ. ಹಾಕ್ಯಂಡ್ರೇನಪ್ಪ? ಇನ್ನೇನಮ್ಮ, ತಾಳಿ ಕಟ್ಟಿಸ್ಬಿಡ್ಲಾ? ಇನ್ಯಾರನ್ನ ಬರ್ಬೇಕಾ ಅಥವಾ ಇನ್ನ ಏನನ ಐತಾ? ಇನ್ನೇನು ಇಲ್ಲ ಸ್ವಾಮಿಗಳೇ, ತಾಳಿ ಕಟ್ಟಿಸ್ಬಿಡ್ರಿ ಅಷ್ಟೇನೆ. ತಾಳಿ ಕಟ್ಟೋದೊಂದು ಆಗ್ಬಿಟ್ರೆ ಎಲ್ಲ ಅದಂಗೆನೆ. ರಮೇಶ, ತಾಳಿ ಕಟ್ಬಿಡಪ್ಪ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಘಂಟೆ ಭದ್ರಾಣಿ ಶುಭದೇ ಮಮ ಜೀವನ